ದಾವಣಗೆರೆ ದಕ್ಷಿಣ ಕ್ಷೇತ್ರ ಉಪಚುನಾವಣೆ ಈಗಾಗಲೇ ರಣರಂಗ ಇರತಕ್ಕಂಥದ್ದು. ಈ ಸಂಬಂಧಪಟ್ಟಂತೆ ಶಾಮನೂರು ಸಮರ್ಥ ಅವರು ಕೂಡ ಕಣದಲ್ಲಿದ್ದಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರ ಪ್ರಭಾ ಮಲ್ಲಿಕಾರ್ಜುನ್ ಅಂದರೆ ಅವ್ರ ತಾಯಿ ಕೂಡ ಈಗ ಒಂದು ಪ್ರಚಾರದಲ್ಲಿ ತೊಡ್ಕೊಂಡಿರ್ತಕ್ಕಂಥದ್ದು. ಅವ್ರು ಏನು ಹೇಳ್ತಾರೆ ಅವರಿಂದ ಕೇಳ್ಕೊಂತವನ. ಮೇಡಮ್ ಯಾವ ರೀತಿ ಇದೆ ಒಂದು ರೆಸ್ಪಾನ್ಸ್ ಚೆನ್ನಾಗಿದೆ. ನೀವು ನೋಡ್ತಾ ಇದ್ದೀರಾ, ಈಗಾಗಲೇ ನಿನ್ನೆಯಿಂದ ಬಹಿರಂಗ ಪ್ರಚಾರ ಶುರು ಮಾಡಿದ್ದೀವಿ. ಆದ್ದರಿಂದ ಕಾರ್ಯಕರ್ತರಲ್ಲಿ ಉತ್ಸಾಹ ಹುಮ್ಮಸ್ಸು ಭಾಳಷ್ಟಿದೆ. ಇದು ಕಾಂಗ್ರೆಸ್ನ ಭದ್ರಕೋಟೆ. ಆದ್ದರಿಂದ ನಾವೆಲ್ಲರೂ ಇನ್ನೂ ಹೆಚ್ಚಿನ ರೀತಿ ಚಾಲೆಂಜ್ ರೀತಿಯಲ್ಲಿ ಒಳ್ಳೆ ವೋಟಿಂಗ್ ಆಗಬೇಕು, ಒಳ್ಳೆ ಲೀಡಿಂದ ಅಭ್ಯರ್ಥಿ ಗೆಲ್ಲಬೇಕು ಅಂತ. ಇದರ ಜೊತೆಗೆ ಎಲ್ಲ ಕಡೆಗೂ ಕೂಡ ಈಗ ಮನೆ ಬೇಡಿಕೆ ಕೇಳ್ತಾ ಇದ್ದಾರೆ. ಇಲ್ಲೂ ನೀವು ನೋಡ್ತಾ ಇದ್ದೀರಾ ಲಂಬಾಣಿ ಜನದ್ದು. ಈಗ ಸರ್ಕಾರದಿಂದ ಒಂದು ಕುಟುಂಬಕ್ಕೆ ಒಂದು ಮನೆಯನ್ನು ಹಾಕಿಕೊಟ್ಟಿರ್ತಾರೆ. ಈಗ ಅಲ್ಲಿ 3 ಜನ ಮಕ್ಕಳು ಇರ್ತಾರೆ, 4 ಜನ ಮಕ್ಕಳು. ಸೊ ಅದು ಸ್ಪ್ಲಿಟ್ ಆದಾಗ ನಮಗೆ ಮನೆ ಇಲ್ಲ ಅಂತ ಹೇಳ್ತಾರೆ. ಗುಡಿಸ್ಲಲ್ಲೇ ಇದ್ದೀವಿ 10 ವರ್ಷ ಅಂತ. ಸೊ ಈ ರೀತಿ ಸಮಸ್ಯೆಗಳನ್ನು ಕೂಡ ಒಂದು ರೀತಿ ನಾವು ಗ್ರೌಂಡ್ ಲೆವೆಲ್ನಲ್ಲಿ ಒಂದು ಇದು ಸರ್ವೆ ಮಾಡ್ದಂಗೆ ಆಗ್ತಾಯಿದೆ. ನಮಗೂ ರಿಪೋರ್ಟು ಅವರ ಮನೆ ಬಾಗಿಲಿಗೆ ಹೋದಾಗ ನಮಗೆ ಅವ್ರ ಕಷ್ಟ ಸುಖ ಏನು ಅಂತ ಅದು ಕೂಡ ಗೊತ್ತಾಗುತ್ತೆ. ಆಫೀಸಿಗೆ ಬಂದಾಗೂ ಹೇಳ್ಕೊಳ್ತಾರೆ. ಸೊ ಆದ್ದರಿಂದ ಎಲ್ಲರಿಗೂ ಅದನ್ನೇ ಮನವರಿಕೆ ಮಾಡ್ತಾ ಇದ್ದೀವಿ. ಸರ್ಕಾರದಿಂದ ಬರ್ತಾ ಇರುವಂತಹ 5 ಗ್ಯಾರಂಟಿಗಳನ್ನು ಅವರು ಅರ್ಥ ಮಾಡ್ಕೋಬೇಕು. ಸೋಷಿಯಲ್ ಇಕ್ವಾಲಿಟಿ, ಸೋಷಿಯಲ್ ಜಸ್ಟಿಸ್ ಇಟ್ಕೊಂಡು ಮಾಡ್ತಾ ಇರೋದು. ಇದರ ಜೊತೆಗೆ ಸರ್ಕಾರದಲ್ಲಿ ನಾವು ಕೂಡ ಮನವಿ ಮಾಡ್ತೀವಿ. ಹೆಚ್ಚಿನ ಮನೆಗಳ ಬೇಡಿಕೆ ಗ್ರ್ಯಾಂಟ್ಸ್ ಕೊಟ್ಟರೆ, ಈಗೇನು ಆವಾಸ್ ಯೋಜನಾದಲ್ಲಿ ಕೇವಲ 1.5 ಲಕ್ಷ 2 ಲಕ್ಷದಷ್ಟು ಅಮೌಂಟ್ ಕೊಡ್ತಾರೆ. ಅದರಿಂದ ಈಗಿನ ಸಿಮೆಂಟ್ ರೇಟ್ನಲ್ಲಿ ಮನೆ ಕಟ್ಟೋಕ್ಕಾಗಲ್ಲ. ಅದರಿಂದ ಸ್ಯಾಂಕ್ಷನ್ ಆಗುತ್ತೆ, ಬಟ್ ಮನೆ ವಾಪಸ್ ಹೋಗ್ತಾ ಇದ್ದಾವೆ. ಸೊ ಇದನ್ನು ನಾವು ಸದನದಲ್ಲಿ ಆಯಿತು, ಪಾರ್ಲಿಮೆಂಟ್ನಲ್ಲಿ ಆಯಿತು ಮಾತಾಡಲಿಕ್ಕೆ ಒಂದು ಅವಕಾಶ ಸಿಗುತ್ತೆ. ಪ್ರಚಾರದಲ್ಲಿ CM ಮತ್ತು DCM ಅವರೆಲ್ಲ ಬಂದು ಅವರು 31ನೇ ತಾರೀಕು ಬರ್ತಾ ಇದ್ದಾರೆ. ಸುರ್ಜೇವಾಲಾ ಸರು CM DCM 31ನೇ ತಾರೀಕು ಈಗ ತಾನೇ ಫಿಕ್ಸ್ ಆಗಿದೆ. ಸೊ ನಾನು ಎಲ್ಲ ಕಾರ್ಯಕರ್ತರಲ್ಲೂ ಅದನ್ನೇ ಹೇಳ್ತಾ ಇರೋದು, ನಮ್ಮ ಒಂದು ಒಗ್ಗಟ್ಟಿನ ಕೂಗನ್ನು ಆಮೇಲೆ ಸಮರ್ಥಿಗೆ ತೋರಿಸ್ಲಿಕ್ಕೆ ಒಂದು ಅವಕಾಶ ನಮಗೆ ಹೋಗುತ್ತೆ. ಕೆಲವೊಂದು ಗೊಂದಲಗಳು ಈಗೆಲ್ಲ ಸಂಪೂರ್ಣವಾಗಿ ನಿವಾರಣೆ ಆಗಿರ್ತಕ್ಕಂಥದ್ದು. ಸೊ ಮುಸ್ಲಿಂ ಬಾಂಧವರು ಈ ಬಾರಿ ಕೂಡ ಕೈ ಹಿಡಿಬೋದು ಕಾಂಗ್ರೆಸ್ ಮತ್ತು ಹಿಡಿಬೋದು ಅಂತ ಇದ್ದೀರಲ್ಲ, ಹಿಡಿತಾರೆ. ಯಾಕಂದರೆ ಇನ್ನೂ 14 ಜನ ಕಣದಲ್ಲಿದ್ದಾರೆ ಅಲ್ಲ, ಅದು ಪ್ರತಿ ಬಾರಿ ಇದ್ದಾರೆ, ಪ್ರತಿ ಸಲನೂ ಕೂಡ. ಬಿಕಾಸ್ ಮುಸ್ಲಿಂ ವೋಟರ್ಸ್ ಇದ್ದಾರೆ, ಹಾಗಾಗಿ ಅವ್ರು ಕೂಡ ಆಸ್ಪೈರೆಂಟ್ಸು ಹಾಕ್ತಾರೆ. ಅವ್ರ ಕುಟುಂಬದವರು ಹತ್ತಿರದವರು ಅವ್ರಿಗೆ ಸಪೋರ್ಟ್ ಮಾಡ್ತಾರೆ. ಬಟ್ ಮ್ಯಾಕ್ಸಿಮಮ್ ವೋಟ್ ಬ್ಯಾಂಕಿಗೆ ಗೊತ್ತಿದೆ ಕಾಂಗ್ರೆಸ್ ಸರ್ಕಾರದಿಂದ ಏನು ಗ್ರ್ಯಾಂಟ್ಸ್ ಆಯಿತು, ಡೆವಲಪ್ಮೆಂಟ್ ಆಗ್ತಾಯಿದೆ, ಯೋಜನೆಗಳಾಗ್ತಾ ಇದ್ದಾವೆ, ಜೊತೆಗೆ ಕುಟುಂಬದಿಂದ ಮಾಡ್ತಾ ಇರೋದು. ಸೊ ಅದೆಲ್ಲ ಫ್ಯಾಕ್ಟರು ಕೌಂಟ್ ಆಗುತ್ತೆ. ಜನರ ರೆಸ್ಪಾನ್ಸ್ ಚೆನ್ನಾಗಿದೆ. ರೆಸ್ಪಾನ್ಸ್ನ ಅದೇ ಹೇಳ್ತಾ ಇದ್ದೀನಲ್ಲ, ಕಾರ್ಯಕರ್ತರಲ್ಲಿ ಹುರುಪಿದೆ. ಜನರು ಕೂಡ ಒಬ್ಬರು ಯುವಕರಿದ್ದಾರೆ ಅಂತ. ಈಗ ಸೋಷಿಯಲ್ ಮೀಡಿಯಾ ಅಲಾಂಗ್ ವಿತ್ ನ್ಯೂಸ್ ಮೀಡಿಯಾ, ಸೋಷಿಯಲ್ ಮೀಡಿಯಾನೂ ಅಷ್ಟೇ ಇಂಪಾರ್ಟೆಂಟ್ ಆಗಿದೆ. ಸೊ ಅಲ್ಲೂ ನೋಡ್ತಾರೆ, ಓಡಾಡೋದು, ರೀಚ್ ಔಟ್ ಆಗೋದು, ಯಾವ ಇಶ್ಯೂಸ್ ಬಗ್ಗೆ ಅವ್ರ ಕನ್ಸರ್ನ್ ಇದೆ ಅಂತ ಅದನ್ನು ಕೂಡ ನೀವು ಕೇಳ್ತೀರಾ. ನಮ್ಮನ್ನು ಕ್ಯಾಂಡಿಡೇಟ್ ಕೇಳ್ತೀರಾ, ನಮ್ಮ ಕಾರ್ಯಕರ್ತರು ಮುಖಂಡರನ್ನು ಕೇಳ್ತೀರಾ. ಸೊ ಹಾಗಾಗಿ ಜನರು ಕೂಡ ಇನ್ಫಾರ್ಮ್ಡ್ ವೋಟರ್ಸ್ ಆಗಿ ಅವರು ಪರಿವರ್ತನೆ ಆಗ್ತಾ ಇದ್ದಾರೆ. ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಸಮರ್ಥ ಅಭ್ಯರ್ಥಿ ಅಂತ ಹೇಳ್ತಿದ್ವಿ. ಅದು ನಂದೊಬ್ಬಳದೇ ಅಲ್ಲ, ಇಲ್ಲಿರುವಂತಹ ಎಲ್ಲ ವೋಟರ್ಸಿನ ಅಭಿಪ್ರಾಯ. ಇದು ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರ ಏನಿದೆ, ಈ ಸಂಬಂಧಪಟ್ಟಂತೆ ಪ್ರಭಾ ಮಲ್ಲಿಕಾರ್ಜುನ್ ಅವರ ಅಭಿಪ್ರಾಯವಾಗಿರ್ತಕ್ಕಂಥದ್ದು. ಅಲ್ಲದೇ ಈ ಏನು ಇಡೀ ಜನರ ರೆಸ್ಪಾನ್ಸ್ ಕೂಡ ಅದೇ ರೀತಿಯಾಗಿದೆ. ಮತ್ತು ಸಮರ್ಥ ಅವರಿಗೆ ಈ ಬಾರಿ ಗೆದ್ದೇ ಗೆಲ್ತಾರೆ ಅನ್ನೋಂಥ ಒಂದು ಅಭಿಪ್ರಾಯವನ್ನು ಕೂಡ ಸಂಸದೆ ಹಾಗೂ ಸಮರ್ಥ ಅವರ ತಾಯಿ ಇರತಕ್ಕಂಥ ಪ್ರಭಾ ಮಲ್ಲಿಕಾರ್ಜುನ್ ಮಲ್ಲಿಕಾರ್ಜುನ ಕೈದಾಳೆ. ಗ್ಯಾರಂಟಿ ನ್ಯೂಸ್ ದಾವಣಗೆರೆ.